ಎಲ್ಲರಿಗೂ ನಮಸ್ಕಾರ. ಕಲರ್ ಟಾಕೀಸ್ ಕಾರ್ಯಕ್ರಮನ ಮಿಸ್ ಮಾಡ್ದೆ ನೋಡಿ. ನೀವು ಇನ್ನು ಹೆಚ್ಚಿನ ವೀಡಿಯೋಗಳನ್ನ 12 ರಾಶಿ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ. ನಿಮಗೆ ಇನ್ನೂ ನ್ಯೂಮರಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ಕ್ರಿಸ್ಟಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ನವರತ್ನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮನೇಲಿ ಯಾವ್ಯಾವ ಬಣ್ಣ ಬಂದರೆ ಲಕ್ ಬರುತ್ತೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡ್ದಲ್ಲ ಕಲರ್ ಟಾಕೀಸ್ನ ಮಿಸ್ ಮಾಡ್ದಲ್ಲ ನೋಡಿ. ನಾನು ಮಿಸ್ ಮಾಡ್ದಲ್ಲ ಈ ಕಾರ್ಯಕ್ರಮ ನೋಡ್ತೀನಿ, ನೀವು ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು. ಕನ್ಯಾ ರಾಶಿಯವರಿಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾ ಇದೆ. ಕನ್ಯಾ ರಾಶಿ ಬಗ್ಗೆ ಮಾತಾಡ್ಬೇಕಾದ್ರೆ, ಕನ್ಯಾ ರಾಶಿ ಬಂದು ವಿರಾಟ್ ಕೊಹ್ಲಿನ ರಾಶಿ ಆಗಿರುತ್ತೆ. ನಾನು ಅವ್ರನ್ನ ಅಬ್ಸರ್ವ್ ಮಾಡಿದ್ದೀನಿ. ಆರೋಗ್ಯ ಸಮಸ್ಯೆ ಕೂಡ ಅವರಿಗೆ ತುಂಬ ಮುಂದೆ ಒಂದು 5-6 ವರ್ಷದಲ್ಲಿ ರಾಹುದೇಶ ಮುಗಿದು ಗುರುದೇಶ ಬಂದಾಗ ತುಂಬ ಅವ್ರ ಆರೋಗ್ಯ ಸಮಸ್ಯೆ ಹೆಚ್ಚು ಕಮ್ಮಿ ಆಗುತ್ತೆ. ಆದರೆ ವಿರಾಟ್ ಕೊಹ್ಲಿ ಯಾಕೆಂದರೆ ಅವ್ರು ಪಿಟ್ಟಾಗಿರೋರ ಬಗ್ಗೆ ಹೇಳ್ತೀನಿ. ಪುನೀತ್ ರಾಜ್ಕುಮಾರ್ ಸಿಕ್ಕಾಬಟ್ಟೆ ಪಿಟ್ಟಾಗಿದ್ರು. ಇನ್ನು ಅವ್ರಿಗಿಂತ ಸಿನಿಮಾ ಹೀರೋಗಳು ಯಾರ ಕೈಲೂ ಪಿಟ್ಟಾಗೋದು ಅವ್ರಿಗಿಂತ ಡ್ಯಾನ್ಸ್ ಮಾಡ್ಕೊತಿಲ್ಲ. ವಿರಾಟ್ ಕೊಹ್ಲಿಗೆ ಗುರುಗ್ರಹ ಕೆಟ್ಟಿದ್ದಾರೆ. ನಾನು ತುಂಬ ಸರಿ ನೋಡಿದ್ದೀನಿ. ಗುರು ಪುನರ್ವಸು ವಿಶಾಖ ಪೂರ್ವಭಾದ ನಕ್ಷತ್ರ ಬಂದಾಗ 100 ಹೊಡೆದು ಕೂಡ ಮ್ಯಾಚ್ ಹೋಗ್ಬಿಟ್ಟಿರ್ತಾರೆ. ಭಾಳ ವಿಶೇಷ. ಅವತ್ತು ಆಡೋದೇ ಇಲ್ಲ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಆ ದಶೆನೇ ಬರ್ತದೆ ಎಷ್ಟು ತೊಂದರೆ. ರಾಹು ದಶೆ ತುಂಬ ಕ್ಲಿಕ್ಕನ್ನು ಮಾಡ್ತಿದ್ದೆ. ಕನ್ಯಾ ರಾಶಿಯವರಿಗೆ ಏನಪ್ಪ ಅಂದರೆ ಸಪ್ತಮದಲ್ಲಿ ಶನಿಗ್ರಹ ಇದ್ದಾನೆ. ಹಾಗಾಗಿ ಕನ್ಯಾ ರಾಶಿಯವ್ರು ಫಾರಿನ್ಗೆ ಹೋಗೋದು, ಬೇರೆ ಕಡೆ ಜಾಬ್ ಸಿಗೋದು, ಗಂಡ ಹೆಂಡ್ತಿರು ದೂರ, ಅದಂತೂ ಜಾಬ್ ಸಿಕ್ಕಿದ್ದು ಖುಷಿನೇ ಆಗುತ್ತೆ. ಆದರೆ ಗಂಡ ಹೆಂಡ್ತಿರು ದೂರ ಆಗ್ತಾರೆ. ಅದೊಂಥರ ದೇವರು ಕೆಲಸ ಕೊಟ್ಟು ಸಂಬಂಧವನ್ನು ಕಿತ್ಕೊಳ್ತಾನೆ. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. 6ನೇ ತಿಂಗಳಿಂದ ಕನ್ಯಾ ರಾಶಿಯವರು ಸೈಟು ಮನೆ ಎಲ್ಲನೂ ತಗೋತೀರ, ತುಂಬ ಸಾಲವನ್ನು ತೀರ್ತೀರ. ಮತ್ತು ಎಷ್ಟೋ ದಿವಸದಿಂದ ತಾಯಿ ತಂದೆ ಜಗಳಗಳಾಗಿದ್ರು ಕೂಡ, ಸಂಬಂಧಗಳು ಜಗಳಗಳಾಗಿದ್ರು ಕೂಡ ಇದೆಲ್ಲವೂ ಕೂಡ ಬಗೆಹರಿತೈತೆ ಅಂತ ಹೇಳ್ತೈತೆ. ಸಾಕಷ್ಟು ಜನ ಲವ್ ಮಾಡಿ ಮದುವೆ ಆಗಿರ್ತಾರೆ. ಅಪ್ಪ ಅಮ್ಮ ಒಪ್ಪಿರಕ್ಕಲ್ಲ, ಅಣ್ಣ ತಮ್ಮ ಒಪ್ಪಿರಕ್ಕಲ್ಲ. ಇದೆಲ್ಲ ಈ ವರ್ಷ ನಡೀತೈತಿ. ಈ ವರ್ಷ ಮಾತಾಡ್ತೀರ, ಚೆನ್ನಾಗಿರ್ತೀರ, ಸಂತೋಷ ಆಗುತ್ತೆ. ಮೊಮ್ಮಗನ ಆಡಿಸ್ತಾರೆ, ನಿಮ್ಮ ಮಕ್ಕಳನ್ನ ಆಡಿಸ್ತಾರೆ. ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಗುರುಗ್ರಹ ಬಲವಾಗಿದ್ದಾನೆ. ನೀವು ಒಂದನ್ನೇ ಮಾಡಬೇಕಾದ್ರೆ ಒಂದೇ ಏನಪ್ಪ ಅಂದರೆ, ಇಲ್ಲೇನಾಗುತ್ತೆ, ರಾಹು ಕೂಡ ನಿಮಗೆ ಸ್ಟ್ರಾಂಗ್ ಆಗಿದ್ದಾನೆ. ರಾಹು ಕೂಡ ನಿಮಗೆ ಒಂದು ಕನ್ಯಾ ರಾಶಿಗೆ ಡಿಸೆಂಬರ್ ತಿಂಗಳಲ್ಲಿ ಹೋಗೋದ್ರಿಂದ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ರಾಹು ಮತ್ತು ಕೇತುಗ್ರ ನೀವು ನಾಗರಕಲ್ಲಿಗೆ ಹಾಲು ಹಾಕೋದು, ನಾಗರಕಲ್ಲನ್ನ ಪೂಜೆ ಮಾಡೋದು, ಮತ್ತು ಗುರುಗ್ರಹನ ಆರಾಧಿಸೋದು 6ನೇ ತಿಂಗಳವರೆಗೂ ನಿಮ್ಗೆ ಕಷ್ಟ ಇರುತ್ತೆ. ಗುರುಗ್ರಹನ ಎಷ್ಟು ಆರಾಧಿಸ್ತಾರೋ ಅಷ್ಟು ಒಳ್ಳೆಯದು. ಮತ್ತು ನಿಮ್ಮ ಮನೆಯಲ್ಲಿ ತುಂಬ ಲಕ್ಕನ್ನ ತಂದು ಕೊಡೋ ಗ್ರಹ ಬಂದು ಶುಕ್ರ ಗ್ರಹನ ಆಗಿರೋದ್ರಿಂದ ನೀವು ಶುಕ್ರನ ಅತಿ ಹೆಚ್ಚು ಆರಾಧನೆ ಮಾಡೋದು. ಮತ್ತು ನಿಮ್ಮ ಮನೆಯಲ್ಲಿ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರ ಯಾವತ್ತು ಬರುತ್ತೆ ಅವತ್ತು ಏನಾರು ಒಂದು ಹೂವು ಹಾಕೋದು, ಪೂಜೆ ಮಾಡೋದು, ಹೊಸ ಬಟ್ಟೆ ತಗೊಳೋದು, ಇದನ್ನೆಲ್ಲ ಮಾಡಿದ್ರೆ ಅಷ್ಟ ಐಶ್ವರ್ಯನೂ ಕೊಡುತ್ತೆ. ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದ ದಿವಸ ನೀವು ಮಾಡಿದ್ರೆ ಶುಕ್ರನ ಯೋಗ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಶುಕ್ರನ ಯೋಗದಿಂದ ನೀವು ತುಂಬ ಕಾಪಾಡ್ತೀರ. ಶುಕ್ರನಿಂದ ನೀವು ತುಂಬ ಲಾಭವನ್ನು ಪಡ್ಕೊತೀರ. ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. ಏನಕ್ಕಪ್ಪ ಅಂದರೆ ಒಂದು ವೈಬ್ರೇಷನು ಈ ಒಂದು ಕನ್ಯಾ ರಾಶಿಯವರಿಗೆ ಗುರುಗ್ರಹನ ನೀವು ಅತಿ ಹೆಚ್ಚು ಆರಾಧಿಸಬೇಕು. ಗುರುನ ಅತಿ ಹೆಚ್ಚು ಒಳ್ಳೆಯದಾಗಲಿ. ಗುರುವಿಂದ ನೀವು ಎಷ್ಟು ಲಾಭ ಪಡ್ಕೊತೀರೋ ಅಷ್ಟು ಒಳ್ಳೆಯದಾಗುತ್ತೆ. ಗುರು ನಿಮಗೆ ಸುಖಸ್ಥಾನಾಧಿಪತಿ, 4ನೇ ಮನೆ ಧನುಸು ರಾಶಿ, ಸಪ್ತಮಾಧಿಪತಿ ಗುರು ಮೀನರಾಶಿ, ಇವನು ಕಟಕ ರಾಶಿ ಬಂದು ಉಚ್ಚ ಆಗ್ತಾನೆ. ನೀವು ಈ ಹೈಯೆಸ್ಟ್ ಬಂಗಾರವನ್ನು ಖರೀದಿ ಮಾಡ್ತೀರಾ, ಹೈಯೆಸ್ಟ್ ಜಾಬ್ ಸಿಗುತ್ತೆ, ಮತ್ತು ಮಕ್ಕಳಿದ್ದವ್ರಿಗೆ ಮಕ್ಕಳಾಗುತ್ತೆ. ಶನಿ ದೃಷ್ಟಿ ಕೂಡ ಪಂಚಮಾಧಿಪತಿ ಸಪ್ತಮದಿಂದ ಶನಿ ದೃಷ್ಟಿ ಬೀಳುತ್ತೆ. ಇದೇನಾಗುತ್ತೆ ಅಂದರೆ ನಿಧಾನ ಆದರೂ ಕೂಡ ಸಕಲ ಸಂಪತ್ತು ಐಶ್ವರ್ಯನ ಕನ್ಯಾ ರಾಶಿ ಕಂಡು ಬಂದಿರುತ್ತೆ. ಅದರಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಚಾಪೆ ಮೇಲೆ ಮಲಗಿದರೆ ನಿಮಗೆ ಭಯಂಕರ ಲಕ್ ಬರುತ್ತೆ. ಶನಿ ನಿಮ್ಮನ್ನು ನೋಡಿದಾಗ ಮಂಚದ ಮೇಲೆ ಮಲಗಬಾರ್ದು. ಶನಿ ದೃಷ್ಟಿಗೆ ನೀವು ಬೀಳಬಾರ್ದು. ಚಾಪೆ ಹಾಕಿ ಮಲಗಬೇಕು. ನೋಡಿ, ರಜನಿಕಾಂತ್ ಚಾಪೆ ಹಾಸ್ಕೊಂಬಂದು ಅದರಲ್ಲೂ ಕೂಡ ಲೊಡ್ಡಲ್ಲಿ ಮಾಡಿರ್ತಾರೆ. ಈ ರಾಘವನ್ ಸ್ವಾಮಿ ಮಠ, ಅಕ್ನೂರು ಮಠದ ಹತ್ರ ಚಾಪೆಗಳು ಮಾರ್ತಾಯಿರ್ತಾರೆ. ಅದೇ ಒಂಥರ ಚಾಪೆ ಇರುತ್ತೆ. ಚಾಪೆ ದಿಂಬನ್ನು ಈ ವರ್ಷ ಅತಿ ಹೆಚ್ಚು ಯೂಸ್ ಮಾಡಿ. ಎಂಥ ಸಾಲ ಇರಲಿ, ಏನೇ ಮದುವೆ ಆಗದಲ್ಲೇ ಇರಲಿ, ಮತ್ತು ಏನೇ ಜಾಬ್ ಇಲ್ದಲೇ ಇರಲಿ, ಮನೆ ಕಟ್ತಲೇ ಇರಲಿ, ನಿಮಗೆಲ್ಲ ಸಕ್ಸಸ್ಸನ್ನು ಕೊಡುತ್ತೆ. ನೋಡಿ, ಇದನ್ನು ಒಂದು ದಿವಸ ಮಾಡಬಾರ್ದು. ವರ್ಷ ಪೂರ್ತಿ ಚಾಪೆ ಮೇಲೆ ಮಲಗಬೇಕು, ಬೆಡ್ಶೀಟ್ ಹಾಕಿಬೇಕು. ಹಿಂದಿನ ಕಾಲದಲ್ಲಿ ಹಳ್ಳಿಲಿ ರೈತರು ಮನೇಲಿ ಹಳ್ಳಿಲಿ ಬಡವರು ಚಾಪೆ ಹಾಸ್ಕೊಂಡು ಎಲ್ಲ ಇದ್ದರೂ ಕೂಡ 1000 ಎಕರೆ ಜಮೀನು ಇದ್ದರೂ ಕೂಡ 100 ಎಕರೆ 10 ಎಕರೆ 20 ಎಕರೆ ಜಮೀನು ಇದ್ದರೂ ಕೂಡ ಚಾಪೆ ಹಾಸ್ಕೊಂಡು ಬೆಡ್ಶೀಟ್ ಹಚ್ಕೊಂಡು ಮಲಗೋರು. ಭಾಳ ವಿಶೇಷವಾಗಿ ತುಂಬ ದೊಡ್ಡ ಪಾಸಿಟಿವ್ನ ಕೊಡುತ್ತೆ. ಚಾಪೆಯನ್ನು ಎಷ್ಟು ಬಳಸ್ತೀರೋ ನೀವು, ಚಾಪೆಯನ್ನು ನಾನು ಹೇಳಿದ್ದು ಲೊಡ್ಡು, ಆ ಚಾಪೆಯಲ್ಲಿ ಪವರ್ಫುಲ್ಲಾಗಿರುತ್ತೆ. ಮತ್ತು ಯಾರೆಲ್ಲ ವಿದ್ಯೆ ಜ್ಞಾನ ಇಲ್ಲವೋ ಈ ಚಾಪೆ ಮೇಲೆ ಕುತ್ಕೊಂಡು ಹೋದರೆ ಅದ್ಭುತವಾದ ವಿದ್ಯೆ ಬರುತ್ತೆ. ಆ ವಿದ್ಯೆನ ಚಾಪೆ ಮೇಲೆ ಪಡ್ಕೊಳ್ಳಿ, ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಮತ್ತು ನೀವು ಅತಿ ಹೆಚ್ಚು ಭಾಳ ವಿಶೇಷವಾಗಿ ತೊಗರಿಬೇಳೆ ಜ್ಯೂಸನ್ನ ಅತಿ ಹೆಚ್ಚು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಎನರ್ಜಿ ಬರುತ್ತೆ, ದುಡ್ಡು ಬರುತ್ತೆ, ನೆಮ್ಮದಿ ಬರುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಸಕಲ ಸಂಪತ್ತು ಸುಬ್ರಹ್ಮಣ್ಯದ ಒಂದು ಭಾಳ ಸುಬ್ರಹ್ಮಣ್ಯ ಗ್ರಹ ಬಂದು ತೊಗರಿಬೇಳೆ ಮತ್ತು ಕಡಲೆಕಾಳು ಮತ್ತು ಹೆಸ್ರು ಕಾಳು ಈ 3 ಯೂಸ್ ಮಾಡಿದರೆ ನಿಮ್ಮ ಮನೆಯಲ್ಲಿ ತುಂಬ ಎನರ್ಜಿ ಪಾಸ್ ಆಗುತ್ತೆ. 3 ಕೂಡ ಒಂದು ಪಕ್ಕ ಒಂದು ಡಬ್ಬದಲ್ಲಿ ಅಡುಗೆ ಮನೆ ಲೇಡೀಸಲ್ಲಿ ಇಟ್ಬಿಟ್ಟು ನೋಡಿ. ನೀವು ಇದನ್ನು ಯಾವತ್ತಿಡಬೇಕು ಗೊತ್ತಾ? ಇಡಬೇಕಾದ್ರೆ ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರ ಸಹ ಆಗಿರಬೇಕು. ನಕ್ಷತ್ರಗಳನ್ನ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಎಲ್ಲ ಬುಧನ ನಕ್ಷತ್ರ ಇರಬೇಕು. ಇಲ್ಲ ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ, ಇಲ್ಲ ರೇವತಿ ನಕ್ಷತ್ರ, ಈ 3 ನಕ್ಷತ್ರ ಸಹ ಇದನ್ನು ಇಡಬೇಕು. ಯಾವುದನ್ನು
ದಯವಿಟ್ಟು ಬರ್ಕೊಳ್ಳಿ. ಕಡಲೆಕಾಳು, ಹೆಸ್ರು ಕಾಳು, ತೊಗರಿಬೇಳೆನ ಇಟ್ಟು ಪೂಜೆ ಮಾಡಿ. ಅದರಲ್ಲೂ ಕೂಡ ಕಡಲೆಕಾಳನ್ನು, ಹೆಸ್ರು ಕಾಳನ್ನು, ತೊಗರಿಬೇಳೆನು, ಹಸ್ರು ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡಿ ಊಟ ಮಾಡಿ ನೋಡಿ. ಆವತ್ತು ನಿಮ್ಗೆ ಏನೋ ನಿಮ್ಮ ಮನೇಲಿ ಸಖತ್ ಪಾಸಿಟಿವ್. ಅಯ್ಯೋ ಇವತ್ತು ನನ್ನ ಗಂಡ ನನ್ನ ಮುಂದೆ ಚೆನ್ನಾಗಿ ಊಟ ಮಾಡ್ದೆ, ಅಯ್ಯೋ ನನ್ನ ಹೆಂಡ್ತಿ ಊಟ ಮಾಡಿದ್ರು, ನನ್ನ ಮಕ್ಕಳು ಊಟ ಮಾಡಿ, ತುಂಬ ಖುಷಿಯನ್ನು ಅನುಭವಿಸ್ತೀರಾ. ಅದರಲ್ಲೂ ಕೂಡ ಆ ತೊಗರಿಬೇಳೆ, ಕಡಲೆಕಾಳು ತುಂಬ ಪಾಸಿಟಿವ್ನ ಕೊಡುತ್ತೆ. ಮತ್ತು ಹೆಸ್ರು ಕಾಳು, ಇದಕ್ಕೆ ಸ್ವಲ್ಪ ಸೊಪ್ಪನ್ನು ಬಳಸಿ. ಸೊಪ್ಪು ಬುಧಗ್ರಹನ ನೀವು ಸೇರಿಸಿ ಯಾವ ಸೊಪ್ಪಾರು ಬಳಸಿ, ಪಾಲಕಾರು ಬಳಸಿ, ದಂಟು ಸೊಪ್ಪಾರು, ಇದನ್ನು ಸ್ವಲ್ಪ ಊಟವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರ ದಿವಸ ನಿಮ್ಗೆ ಪರಿಪೂರ್ಣವಾದ ಬುಧನ ಅನುಗ್ರಹ ಸಿಗುತ್ತೆ. ನಿಮ್ಮ ಬಾಡಿ ಎನರ್ಜಿ ಇಲ್ಲದಿರುತ್ತೆ ನೋಡಿ. ಈಲಿಂಗ್ ಏನು ಮಾಡ್ತಾರೋ ಅದರ 10ರಷ್ಟು ತರಕಾರಿಲಿದೆ ಈಲಿಂಗು. ತರಕಾರಿನೂ ಕೂಡ ನಿಮಗೆ ಸಖತ್ ಪಾಸಿಟಿವ್, ಸಖತ್ ಇಂಪ್ರೂವ್ಮೆಂಟು, ಸಖತ್ ಲಕ್ಕನ್ನು ತಂದು ಕೊಡುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ತುಂಬ ನಾನು ಹೇಳಿದಂಥ ಟಿಪ್ಸನ್ನು ಅತಿ ಹೆಚ್ಚು ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಒಂದಲ್ಲ ಒಂದು ಸಕಲ ಸಂಪತ್ತು ಬರುತ್ತೆ. ಮತ್ತು ನೀವು ಇಷ್ಟಪಟ್ಟು ಹೋಗೋಂಥ ಟೆಂಪಲ್ಲು 6 ಪಡೆಯಪ್ಪದಲ್ಲಿ, ಅದರಲ್ಲೂ ಕೂಡ ಸ್ವಾಮಿ ಮಲೆಯಲ್ಲಿರುವಂಥ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ನ ದರ್ಶನ ಮಾಡಿ. ಇಲ್ಲಿಲ್ಲ ಅಂದರೆ ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿನ ನೀವು ಮಾಡೋಕ್ಕಿಂತ ಸ್ವಾಮಿ ಮಲೆ ಇಲ್ವಾ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನ ಟೆಂಪಲ್ನ ಅತಿ ಹೆಚ್ಚು ಆರಾಧನೆ ಮಾಡಿ. ಬಹಳ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಬಹಳ ವಿಶೇಷವಾಗಿ ಹೆಣ್ಮಕ್ಳಲ್ಲಿ ನಾನು ಹೇಳ್ತಿದ್ದೀನಿ, ಕನ್ಯಾ ರಾಶಿಯವರಿಗೆ ದಯವಿಟ್ಟು ಅವಳ ಇಲ್ದಲೇ ಮಾಂಗಲ್ಯದಲ್ಲಿ ಇರೋಕ್ಕೆ ಹೋಗಬೇಡಿ. ಅವಳವನ್ನು ಯೂಸ್ ಮಾಡಿ. ಅವಳವನ್ನು ಎಷ್ಟು ಯೂಸ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ಅವಳ ಇಲ್ದಲೇ ಇರಬೇಡಿ. ಅವಳ ಬಂದು ನಿಮಗೆ ಧನಸ್ಥಾನದಲ್ಲಿರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಅದ್ಭುತವಾದ ಸಕಲ ಸಂಪತ್ತೇಶ್ವರನ ಕೊಡ್ತಾರೆ. ನಿಮ್ಮ ಬಣ್ಣಕ್ಕೆ ಅದ್ಭುತವಾದ ಲಕ್ಕಿ ನಂಬರ್ಸ್ನ 59 ಬರ್ಕೊಳ್ಳಿ. 593ನ ನಿಮ್ಮ ಮನೇಲಿ ಒಂದು 5 ಕಡೆ ಬರೀರಿ. ಸಖತ್ ಪಾಸಿಟಿವ್ ಬರುತ್ತೆ. ನಿಮ್ಮ ಕೈಲಿ ನೈಟ್ ಮಲಗಬೇಕಾದ್ರೆ 59 ಅಂತ ನಿಮ್ಮ ಕೈಲಿ ಬರ್ಕೊಂಡು ಮಲಗಿ. ನಿಮಗೆ ನೋಡಿ ಬೆಳಗ್ಗೆದ್ದು ಒಂದು 15 ದಿವಸ 59 ಬರ್ಕೊಳ್ಳಿ, 593 ಬರೀರಿ. ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾರೆ. ಮತ್ತು ಬಣ್ಣದಲ್ಲೂ ಕೂಡ ಗ್ರೀನ್, ರೆಡ್, ಯೆಲ್ಲೋ ಕಲರ್ 3 ಮಿಕ್ಸ್ ಮಾಡಿ ಮಲಗಿ, ತುಂಬ ಲಕ್ ಬರುತ್ತೆ. ಇಷ್ಟು ತನಕ ಕನ್ಯಾ ರಾಶಿಯವ್ರಿಗೆ ಯಾರೆಲ್ಲ ನೋಡಿರ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟಲಿ ಅಂತೇಳಿ ಕೈ ಮುಗಿತಾ ಈ ರಾಶಿಯವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಈ ರಾಶಿಯವ್ರಿಗೆ 100ಇಂದ 1000% ಆಗಬೇಕು ಅಂತ ನನಗೆ ತುಂಬ ಆಸೆ ಇದೆ. ಈ ರಾಶಿಲಿ ಹುಟ್ಟಂಥವ್ರಿಗೆ ಎಲ್ಲರಿಗೂ ದೇವ್ರು ಚೆನ್ನಾಗಿಟ್ಟಿರಲಿ, ಇಂಪ್ರೂವ್ಮೆಂಟ್ ಆಗಲಿ, ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ. ಮತ್ತು ನಿಮಗೆ ಸಪ್ತಮದಲ್ಲಿ ಶನಿಗ್ರಹ ಇರೋದ್ರಿಂದ ನೀವು ಯಾರು ದುಡ್ಡು ಕೇಳಿದ್ರೆ ದಯವಿಟ್ಟು ಕೊಡಬೇಡಿ. ದೇವ್ರು ನಿಮಗೆ ದುಡ್ಡು ಕೊಡ್ತಾರೆ ಅಂತ ನೀವು ಊರವ್ರಿಗೆ ದಾನ ಮಾಡೋಕೆ ಹೋಗಬೇಡಿ. ಖಂಡಿತ ಅಲ್ಲ ಕೂಡ ನಿಮಗೇ ಕಣ್ಣಿಲ್ಲ, ನೀವೇ ಕಣ್ಣನ್ನ ದಾನ ಮಾಡ್ತಾಯಿದ್ದೀರಾ. ದುಡ್ಡನ್ನ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಆರೋಗ್ಯಕ್ಕೆ ಇಟ್ಕೊಳ್ಳಿ. ಇವತ್ತು ತುಂಬ ಕಷ್ಟ. 10 ರೂಪಾಯಿ ದುಡಿದ್ರು ಟ್ಯಾಕ್ಸ್ ಕಟ್ಟಬೇಕು, 5 ರೂಪಾಯಿ ದುಡಿದ್ರು ಟ್ಯಾಕ್ಸ್ ಕಟ್ಟಬೇಕು. ಹಾಗಾಗಿ ಉಂಡು ಹೋದ ಕೊಂಡು ಹೋದ ಕಂಡವ್ರಿಗೆಲ್ಲ ದುಡ್ಡು ಕೊಟ್ಟು ಪಾಲ್ಟಿ ಕೊಟ್ಟೆಲ್ಲ ಪರಿಚಯ ಇರಲ್ಲ, ಅವರೆಲ್ಲ ಟಾಟಾ ಬಾಯ್ ಬಾಯ್ ಅಂತಾರೆ. ಇರೋ ಹಳೆಯ ಸಂಬಂಧನ ಕರೆಕ್ಟಾಗಿ ಉಳಿಸ್ಕೊಂಡು ನೀವು ಹ್ಯಾಪಿಯಾಗಿ ಬದುಕಿ. ಕನ್ಯಾ ರಾಶಿ ಟೈಮ್ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ.